ಬೇಕು. ಹಂಗ ಮಡಿವಾಳಪ್ಪಗೆ ಯಾವಾಗ ತಮ್ಮ ಪ್ರಾಣವನ್ನ ಬಿಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು, ಜೀವಂತ ಸಮಾಧಿ ತಗೋತಾರೋ, ಹಿಂಗ ಸಮಾಧಿ ತಗೊಂಡಿರ್ತಕ್ಕಂಥ ಒಬ್ಬ ಶಿವಯೋಗಿಗಳು ಅಲ್ಲಮ್ಮ ಪ್ರಭುದೇವರಿಗೆ ಸಿಗುತ್ತಾರ. ಅವರ ಗವಿ ಒಳಗೆ ಹೋಗಿ ನೋಡಿದ್ರ ಆ ಗವಿ ಒಳಗಡೆ ಅವರ ಕೈಯಾಗ ಲಿಂಗ ಹಿಡ್ಕೊಂಡು ಹಿಂಗ ಕುಂತಿರ್ತತ. ಅದ ದೇಹ ಎಲುವಿನ ಹಂದ್ರ ಏನ್ ಇರ್ತತಲ್ಲ, ಕೈಯಾಗ ಲಿಂಗ ಹಿಡ್ಕೊಂಡು ಹಿಂಗ ಕುಂತಿರ್ತತಿ. ಯಾವಾಗ ಹೋಗಿ ಅಲ್ಲಮ್ಮ ಪ್ರಭುದೇವರು ಆ ಲಿಂಗ ಮುಟ್ಟತಾರೋ ಆ ದೇಹದ ಎಲ್ಲಾ ಕೊಳಗೆಗಳು ಬಿಚ್ಕೊಂಡು ಬಿದ್ದು ಬಿಡ್ತಾವ. ಅದಕ್ಕಾಗಿ ಅಲ್ಲಮ್ಮ ಪ್ರಭುದೇವರಿಗೆ ಗುರುವಿನಿಂದ ದೀಕ್ಷೆ ಆಗಿಲ್ಲ, ಆ ಗೊಗ್ಗೈನಿಂದ ದೀಕ್ಷೆ ಆಯ್ತು. ಗವಿ ಒಳಗ ಲಿಂಗ ಸಿಕ್ಕಿದ್ದಕ್ಕ, ಗುಹೆ ಒಳಗ ಲಿಂಗ ಸಿಕ್ಕಿದ್ದಕ್ಕ ಅವರು ಪ್ರತಿಯೊಂದು ತಮ್ಮ ವಚನಕ್ಕ ಕಡೆಗೆ ಏನಂತ ಬರೆದ್ರು? ಗುಹೇಶ್ವರ. ಏನಂತ ಬರೆದ್ರು? ಗುಹೇಶ್ವರ. ಗುಹೆ ಒಳಗೆ ಸಿಕ್ಕಿರ್ತಕ್ಕಂಥ ಈಶ್ವರನೇ ಗುಹೇಶ್ವರ. ತಿಳಿತು? ಇಂಥ ಅಲ್ಲಮ್ಮ ಪ್ರಭುದೇವರು ಬಸವಣ್ಣನ ಮಹಾಮನೆಯ ಮೊದಲನೆಯ ಶೂನ್ಯ ಪೀಠಾಧ್ಯಕ್ಷರು. ಯಾರು? ಅಲ್ಲಮ್ಮ ಪ್ರಭುದೇವರು. ಇವರು ಬರೀತಾರು ಏನಂತ? ಏನಂತ ಬರೆದ್ರು? ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನದಿಂದೆತ್ತ ಸಂಬಂಧವಯ್ಯ. ಮಾಮರ ಯಾವಾಗ ಬಂದಿರ್ತತಿ? ನಮಗೆಲ್ಲ ಹೊಸ ವರ್ಷ ಯಾವಾಗ ಬರ್ತತಿ? ಕ್ಯಾಲೆಂಡರ್ ಬದಲಾದಾಗೋ ಏನು ಪ್ರಕೃತಿ ಬದಲಾದಾಗೋ. ಬಟ್ ನೀವು ಹ್ಯಾಪಿ ನ್ಯೂ ಇಯರ್ ಯಾವಾಗ ಮಾಡ್ತೀರಿ? ಒಂದು ಬಕೆಟ್ ತಗೊಂಡು ಅದ್ರಾಗ ಸುಣ್ಣ ತಗೊಂಡು ಒಂದು ಮಂಡ್ ಕಸಬರ್ಗಿ ತಗೊಂಡು ರೋಡಿಗೆ ಹೋಗುದು. ಮತ್ತ ರಾತ್ರಿ 12 ಗಂಟೆಗೆ ಸೆರೆ ಕುಡಿದು ಮಾಡೋ ಹಬ್ಬ ನಂಬದಲ್ಲ. ಅವತ್ತೇನೂ ಬದಲಾಗಿಲ್ಲ, ಬರೀ ಒಂದು ಕಾಗದದ ಪೇಜ್ ಬದಲಾಗೈತಿ. ನಿಜವಾದ ಭಾರತದ ಹೊಸ ವರ್ಷ ಯಾವಾಗ ಅಂದ್ರ ಗಿಡದ ಹಣ್ಣೆಲಿ ಉದುರಿ ಹಸಿರೆಲಿ ಬರ್ತಾವ, ಹೂ ಆಗ್ತತಿ, ಹಣ್ಣು ಆಗ್ತತಿ, ಕಾಯಿ ಆಗ್ತತಿ. ಪ್ರಕೃತಿ ಇಡೀ ತನ್ನ ರೂಪವನ್ನ ಬದಲು ಮಾಡ್ತದೆ. ಅದಕ್ಕೆ ಯುಗಾದಿ ಅಂತ ಕರಿತೇವೆ. ಅದು ನಮ್ಮ ಹೊಸ ವರ್ಷ. ಅವಾಗ ಏನ್ ಹಾಡ್ತಿರ್ತಾವು? ಹೋಗಿಲಿ ಹೆಂಗ ಹಾಡ್ತಿರ್ತತಿ ನೋಡ್ರಿ, ಎಷ್ಟು ಕೋಗಿಲದಾವು. ನೀವೊಂದ್ ಕೆಲಸ ಮಾಡ್ರಲ್ಲ ಎಲ್ಲಾರು, ಇಲ್ಲಿ ಕೇಳ್ರಿಲ್ಲ. ನೀವು ನಾಳಿಂದ ಈ ಹುಡುಗರಿಗೆ ಎಷ್ಟರಿಗೂ ಮಸ್ತರ ಒಂದು 10 ವಚನ ಬೈಪಾಟ್ ಮಾಡಕ್ ಹಚ್ಚ್ರಿ. ಯಾರ 10 ವಚನ ಬೈಪಾಟ ಮಾಡ್ತಾರಲ್ಲ, ಕಾರ್ಯಕ್ರಮ ನಾಳೆ ಐತೆ ಅಂದ್ರೆ ಇವತ್ತು ಅವ್ರನ್ನಷ್ಟು ಹುಡುಗರನ್ನ ಕರೆಸ್ರಿ. ಯಾರ 10 ವಚನ ಬೈಪಾಟ ಮಾಡ್ತಿರಲ್ಲೇ ನಿಮಗೊಂದು ಸ್ಪೆಷಲ್ ಗಿಫ್ಟ್ ಕೊಟ್ಟು ಹೋಗ್ಯವನು. ಒಟ್ಟ ಬೆಳಗ್ಗಿಂದ ಸಂಚಾನ ವಚನ ಓದೋದು 3 ದಿವಸ. 10 ವಚನ ಚಂದ ನಮಗೆ ತಪ್ಪಲಾರ್ದಂಗ ಕರೆಕ್ಟಾಗಿ ಯಾರು ಓದಿ ಹೇಳ್ತೀರಿ, ನಿಮ್ಮ ಕಮಿಟಿ ಅವ್ರ ಕಡೆಯಿಂದ ಒಂದು ಬಹುಮಾನ ಕೊಡಿಸ್ತೇನೆ. ಅವು ಗಡ್ಡ ಮೀಸಿ ಬಂದ್ ಹುಡುಗರು ಬೇಡ. ಅವ್ ದೊಡ್ಡ ಮಕ್ಕಳು ಅಟ್ ಕೆಲಸದಾಗ ಬಿಜಿ ಇರ್ತಾವ, ಸಣ್ಣ ಮಕ್ಕಳು ಮಾಡ್ಲಿ. ತಿಳಿತು? ಇಂಥವರು ಅಲ್ಲಮ್ಮ ಪ್ರಭುದೇವರು ಏನ್ ಹೇಳ್ತಾರಂದ್ರ, ಎತ್ತನ ಮಾಮರ, ಎಲ್ಲಿದೋ ಮಾಮರ, ಎತ್ತನ ಕೋಗಿಲೆ, ಎಲ್ಲಿದೋ ಕೋಗಿಲೆ, ಎರಡೂ ಕೂಡಿ ಎಷ್ಟು ಚಂದ ಹಾಡ್ತಾವ. ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ಕೇಳ್ತಾರ ಅವ್ರು. ಹಂಗ ಬೆಟ್ಟದ ಮೇಲಿನ ನೆಲ್ಲಿಯ ಕಾಯಿ, ಸಮುದ್ರದೊಳಗನ ಉಪ್ಪು. ಉಪ್ಪು ಎಲ್ಲಿರ್ತತಿ? ಸಮುದ್ರದೊಳಗ. ನೆಲ್ಲಿಕಾಯಿ ಎಲ್ಲಿರ್ತತಿ? ಗುಡ್ಡದ ಮ್ಯಾಗ. ಅಕಸ್ಮಾತ್ ಆ ನೆಲ್ಲಿಕಾಯಿ ತಂದು ಉಪ್ಪಿನ್ಯಾಗ ಕೂಡ್ಸಿದ್ರೆ ಏನಾಕತಿ? ಹುಳಿ ಹೋಗಿ ಉಪ್ಪ ಮತ್ತ ಹುಳಿ ಕೂಡಿ ತಿನ್ನಾಕ ಸಿಮಿ ಹತ್ತತಿಲ್ಲ. ಎಲ್ಲಿ ಉಪ್ಪ, ಎಲ್ಲಿ ನೆಲ್ಲಿಕಾಯಿ, ಎಲ್ಲಿ ಮಾಮರ, ಎಲ್ಲಿ ಕೋಗಿಲಿ, ಎಲ್ಲಿ ಬೆನಕಟ್ಟಿ, ಎಲ್ಲಿ ಬೆಳಗಾವಿ, ಎಲ್ಲಿಯ ಭಕ್ತರು, ಎಲ್ಲಿಯ ಗುರುಗಳು, ಎಲ್ಲಿಯ ಕರ್ಣಗಳು, ಎಲ್ಲಿಯ ಧ್ವನಿ, ಎಲ್ಲಿಯ ಕೇಳುವಂತ ಪುಣ್ಯ ನಿಂಬುದು, ಹೇಳುವಂತ ಪುಣ್ಯ ನಂಬುದು. ಕೇಳೂರಿನ ನಿಂಬದೈತಿ, ಹೇಳೂರಿನ ನಂಬದೈತಿ. ನಾವಿಬ್ರು ಕೂಡಿಸಿದಾನ ಪರಮಾತ್ಮ ನಮ್ಮನ್ನು. ಬೆಟ್ಟದ ಮೇಲಿನ ನೆಲ್ಲಿಯ ಕಾಯಿ, ಸಮುದ್ರದೊಳಗನ ಉಪ್ಪು, ಎತ್ತನದಿಂದ ಎತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೆಯೂ ಎನಗೆಯೂ ಎತ್ತನದಿಂದ ಎತ್ತ ಸಂಬಂಧವಯ್ಯ. ಎಲ್ಲೋ ಇರ್ತಕ್ಕಂಥವ್ರು ಬಂದು ಎಲ್ಲೋ ಕೂಡ್ತಾರ. ಈ ನಿಸರ್ಗ ಬಹಳ ಚಂದ ಐತಿ. ನಾವು ಎಂದೂ ಇದನ್ನು ಸ್ಟಡಿ ಮಾಡೋದಿಲ್ಲ.
ನಾವು ವ್ಯಕ್ತಿಗಳ ಬರೆದಿಟ್ಟಿರ್ತಕ್ಕಂಥ ವಿಚಾರದ ಬೆನ್ನ ಹತ್ತಿ ಹೊರತಾಗೆ ಆ ವ್ಯಕ್ತಿ ಒಳಗ ವಿಚಾರ ಉತ್ಪತ್ತಿ ಮಾಡಾಕ ಸಿಕ್ಕಿರ್ತಕ್ಕಂಥ ಜ್ಞಾನದ ಬೆನ್ನ ಹತ್ತುದಿಲ್ಲ. ಪುಸ್ತಕಕ್ಕೆ ಒಂದು ಅಧ್ಯಾಯ ಮುಕ್ತಾಯ ಅಂತ ಬರ್ತತಿಲ್ಲ. ಮುನ್ನುಡಿ ಇದ್ರ ಅದಕ್ಕೊಂದು ಬೆನ್ನುಡಿ ಅಂತ ಇರ್ತತಿ. ಮುಖಪುಟ ಅಂತಿತ್ತಂದ್ರ ಅದಕ್ಕ ಕೊನೆ ಪುಟ ಅಂತ ಇರ್ತತಿ. ಆದ್ರ ಮನುಷ್ಯನ ವಿಚಾರಕ್ಕ ಕೊನೆ ಇಲ್ಲ. ಹೌದು. ಈಗ ನಿಮಗ್ ಹಂಗ ಹೇಳಾಕತ್ತೀನಿ, 84 ಲಕ್ಷ ಜೀವರಾಶಿ ಒಳಗ ಎಲ್ಲಕ್ಕಿಂತ ಶ್ರೇಷ್ಠ ಪ್ರಾಣಿ ಯಾವುದು? ಯಾರು ಬರದಿಟ್ವಾದ್ರು? ಮನುಷ್ಯ ಬಹಳ ಶ್ರೇಷ್ಠ ಅಂತ ಯಾರು ಬರದಿಟ್ವಾದ್ರು? ನೀ AC ಅಂತೇಳಿ ನಿನಗೆ ಸರ್ಟಿಫಿಕೇಟ್ ಕೊಡವ್ರು ಯಾರು? ಮನುಷ್ಯನ. ನೀ DC ಅಂತ ನಿನಗೆ ಸರ್ಟಿಫಿಕೇಟ್ ಕೊಡವ್ರು ಯಾರು? ಮನುಷ್ಯನ. ನೀವು 1ನೇ ತೆಯಿಂದ ಹಿಡ್ಕೊಂಡು 10ನೇ ತನ ಪಾಸ್ ಆಗಿ ಅಂತ ನಿನಗೆ ಸರ್ಟಿಫಿಕೇಟ್ ಕೊಡವ್ರು ಯಾರು? ಮನುಷ್ಯನ. ನೀ ಮಾಸ್ತರ ವಕೀಲ ಅಂತೇಳಿ ನಿಮಗೆ ಸರ್ಟಿಫಿಕೇಟ್ ಕೊಡವ್ರು ಯಾರು? ಮನುಷ್ಯನ. ನೀ ಚಲೋ ಮನುಷ್ಯ, ನೀ ಕೆಟ್ಟ ಮನುಷ್ಯ ಅಂತ ನಿಮಗೆ ಸರ್ಟಿಫಿಕೇಟ್ ಕೊಡವ್ರು ಯಾರು? ಮನುಷ್ಯನ. ಹಂಗ 84 ಲಕ್ಷ ಜೀವರಾಶಿ ಒಳಗೆ ನೀನ ಬಹಳ ಚಲೋ ಅಂತ ನಿಮಗೆ ಸರ್ಟಿಫಿಕೇಟ್ ಕೊಟ್ಟವ್ರು ಯಾರು? ಕುದುರೆ ಕೊಟ್ಟಿತು, ಕ್ವಾನ್ ಕೊಟ್ಟಿತು, ಆಕಳು ಕೊಟ್ಟಿತು, ನಾಯಿ ಕೊಟ್ಟಿತು, ನರಿ ಕೊಟ್ಟಿತು, ಏನ್ ಕೊಟ್ಟಿತಿ? ಹೌದು. ಈಗ ಹಂಗ ಇಬ್ರು ಕೂಡ ಒಂದಿಟ್ಟು ವಿಚಾರ ಮಾಡೋಣಪ್ಪ. ಗವಾಯಿ ಹಾಡ್ತಾನಿಲ್ಲ, ಭಾಳ ಚಂದ ಹಾಡಿದ ಅಂತ ತಿಳ್ಕೊರಿ. ಅಲ್ಲಿ ಕುಂತು ನೀವೇನಂತೀರಿ? SP ಬಾಲಸುಬ್ರಹ್ಮಣ್ಯಮ್ಮ, ಜೇಸುದಾಸ, ರಾಜ್ಕುಮಾರ ಭಾಳ ಚಂದ ಹಾಡ್ತಾರ. ಬಹಳ ಚಂದ ಹಾಡಿ ನಿಮ್ಮ ಸಾವಿರಾರು ಮಂದಿಗೆ ಆನಂದ ಪಡಿಸಿದ ಮೇಲೆ ನೀವು ಏನ್ ಮಾಡ್ತೀರಿ? ಚಪ್ಪಾಳಿ ಹೊಡಿತೀರಿ. ಚಪ್ಪಾಳಿ ಹೊಡೆದು ಯಾರಂಗ ಹಾಡಿದಂತೀರಿ? ಯಾರಂಗ ಹಾಡಿದ? ಗವಾಯಿ ಯಾರಂಗ ಹಾಡಿದ? ಗೊತ್ತಿಲ್ಲ ನಿಮಗೆ ಯಾರಂಗ ಹಾಡಿದ? ಬಾಳ ಚಂದ ಹಾಡವ್ರಿಗೆ ಏನಂತ ಕರೀತಾರೋ? ಯಾರಂಗ ಹಾಡಿದ? ರಿಪೇರಿಗೆ ಬಂದವು ಸುತ್ತಿಗೆ ತಗೋ ಮಾಸ್ತರ. 8 ದಿವಸ 6 ದಿವಸ ಆತೇನು ಇವತ್ತು ಕಟ್ಯಾಕತ್ತ, ಇನ್ನೂ ಹಾದಿಗೆ ಬಂದಿಲ್ಲ. ಬಹಳ ಯಾದ್ ನೋಡೋದನ್ನ ತೋರಿಸ್ರಿ ಒಂದಿಟ್ಟು. ಯಾರು ಹಾಡಿದಂಗ ಅಂತಾರಲೆ? ಬಹಳ ಚಂದ ಹಾಡಿದ್ರೆ ಯಾರು ಹಾಡಿದಂಗ ಹಾಡಿದಾನ ಅಂತಾರೋ? ಕೋಗಿಲೆ ಹಾಡಿದಂಗ ಹಾಡ್ತಾನೋ. ಯಾರಂಗ ಹಾಡ್ತಾನೋ? ಕೋಗಿಲೆ ಹಾಡಿದಂಗ ಹಾಡ್ತಾನೋ. ಕೋಗಿಲಿಗೆ ಪಾಠಶಾಲೆ ಎಲ್ಲೈತಿ? ನೀ ಮನ್ಯಾಗ ಕುಂತ ಕಲ್ತೀಯೋ ಗದಗಿಗೆ ಹೋಗಿ ಕಲ್ತೀಯೋ? ಗುರುಗಳ ಕೈಯಾಗ ಹೋಗಿ ಕಲ್ತಿಲ್ಲ ಪಾಠಶಾಲೆಗೆ? ಗದಗಿನೊಳಗೊಂದು ವೀರೇಶ್ವರ ಪುಣ್ಯಾಶ್ರಮ ಅಂತ ಐತಿ, ಅಲ್ಲಿ ಸಂಗೀತ ಕಲಿಸ್ತಾರೋ. ಅಲ್ಲಿ ಹೋಗಿ ಅವ ಕಲಿತಾನು. ಎಷ್ಟು ವರ್ಷ ಕಲತಿ? 15 ವರ್ಷ ಕಲಿತ ಸಪ್ತಸ್ವರಗಳನ್ನು ತಿಳ್ಕೊಂಡ, ಆರೋಹಣ ಅವರೋಹಣಗಳನ್ನ ಕಳ್ಕೊಂಡ, ತಾಳ ಮೇಳ ಲಯಗಳನ್ನ ಕಳ್ಕೊಂಡ, ಸ್ವಸ್ವರವಾಗಿ ಚಂದ ಹಾಡಿದ ಮೇಲೆ ಯಾರಂಗ ಹಾಡಿದ? ಅದಕ್ಕೆ ಸಾಲ್ ಇಲ್ಲ, ಮಾಸ್ತರ್ ಇಲ್ಲ, ಹಾರ್ಮೋನಿಯಂ ಇಲ್ಲ, ತಬಲಾ ಇಲ್ಲ, ಹೇಳಾವ್ರಿಲ್ಲ, ಕೇಳಾವ್ರಿಲ್ಲ, ಕಲಸವ್ರಿಲ್ಲ, ಆರೋಹಣ ಇಲ್ಲ, ಅವರೋಹಣ ಇಲ್ಲ, ಸಪ್ತಸ್ವರ ಗೊತ್ತಿಲ್ಲ, ಏನೂ ಇರಲಾರದಂತ ಒಂದು ಪಕ್ಷಿ, ಬಹಳ ಕಲಿತು ಬಂದಿರತಕ್ಕಂತ ಒಬ್ಬ ಮನುಷ್ಯ, ಇಬ್ಬರನ್ನ ಹೆಂಗ ಹೊಂದಿಸ್ತೀರಿ ನೀವು? ಇದು 1 ತಾಸು ಗಂಟ್ಲ ಹರ್ಕೋಬೇಕಂದ್ರೆ 15 ವರ್ಷ ಕಲ್ತು ಬಂದತೆ. ಏನಂದ್ರಿ? ಕೋಗಿಲೆ ಹಾಡಿದಂಗ ಹಾಡಿದ ಅಂದ್ರ ಕೋಗಿಲೆ ಹೆಚ್ಚಿಂದೋ ಮನುಷ್ಯ ಹೆಚ್ಚಿನವಾದೋ? ಮತ್ ನೀವೇನಂತೀರಿ? ಯಾ ಜನ್ಮ ಶ್ರೇಷ್ಠ? ಮತ್ ಹೆಂಗ ಶ್ರೇಷ್ಠ ಆದ್ರಿ ನೀವು? ನಿಮ್ಗಿಂತ ಚಂದ ಕೋಗಿಲೆ ಹಾಡ್ತತಿ. ಒಬ್ರು ರನ್ನಿಂಗ್ ಒಳಗ ಬಾಳ ಜೋರು ಓಡ್ತಾರ. PT ಉಷಾನ್ ಅಂತ ಹೆಣ್ಮಗಳು ಒಬ್ಬಾಕಿ ಬಾಳ ಜೋರು ಓಡ್ತಾಳು. ಹೌದು. ಓಡಿದ ಮ್ಯಾಲ ಆಕಿಗೆ ಬಂಗಾರದ ಪದಕ ಕೊಟ್ಟ ಕಳಿಸ್ತಾರ. ಆಕಿ ಓಡಿದ ಮ್ಯಾಲ ಒಲಿಂಪಿಕ್ಸ್ ಒಳಗ ಬಂಗಾರದ ಪದಕ ತಗೊಂಡ ರಾಷ್ಟ್ರಕ್ಕೆ ಕಿಮ್ಮತ್ ತಗೊಂಡ ಬಂದ್ಲು. ಯಾರಂಗ ಓಡಿದ್ಲಂತೀರಿ? PT ಉಷಾ ಓಡಿದಂಗ ಓಡಿಳ ಅಂತೀರೇನ? ಯಾರು ಓಡಿದಂಗ ಓಡಿಳು? ಮಸ್ತರ್ ಯಾರು ಓಡಿದಂಗ ಓಡಿಳ ಅಂತೀರಿ?
ಜಿಂಕಿ ಓಡಿದಂಗ್ ಓಡಿಳು, ಚಿರತಿ ಓಡಿದಂಗ್ ಓಡಿಳು, ಕುದುರೆ ಓಡಿದಂಗ್ ಓಡಿದ್ಲು. ಹಂಗಾರ ಓಡಿ ಓಡಿ ಬಂಗಾರ ಪದಕ ತಂದ ನೀ ದೊಡ್ಡಾಕ್ಯೋ ಏನು? ನೀ ಎಷ್ಟು ಓಡಿರು ನಿನ್ ಇನ್ನೊಂದು ಪ್ರಾಣಿಗೆ ಹೋಲಿಸ್ತಾರಲ್ಲ, ಆ ಪ್ರಾಣಿ ದೊಡ್ಡದು. ಮತ್ ನೀವೇನಂತೀರಿ? ನಾವ ದೊಡ್ಡವರು. 84 ಲಕ್ಷ ಜೀವರಾಶಿ ಒಳಗ ನಾವ ದೊಡ್ಡವರು, ಹೌದಿಲ್ಲ? ಒಂದ್ ತಾಸು ನಿಮಗೆ ಪ್ರವಚನ ಹೇಳ್ತೇನೆ, ನಾ ಭಾಳ ದೊಡ್ಡ ಶಾನೆ ಅಂತ ನೀವು ಮಾತಾಡ್ಕೊಂತ ಹೋಗ್ತೀರಿ. ನಾನು ಒಂದಿಟ್ಟು ಅನ್ಕೋತೇನೆ ಅವಾಗ ಅವಾಗ, ಹೌದಾ? ಗಿಳಿ ನೋಡಿರೇನ? ಗಿಳಿ ಟಿವ್ಯಾಗ ಮೈ ತುಂಬ ಬಂಗಾರ ಹಾಕೊಂಡು ಹಂಡೆದಂತ ಹೊಟ್ಟಿ ಮಾಡ್ಕೊಂಡ ಕುಂತಿರ್ತಾರ. ಬೆಳಿಗ್ಗೆ ಎದ್ದು ನಿಮ್ಮ ಭವಿಷ್ಯ ಹೇಳಾಕ, ಎಡಕ್ಕೆ ಎದ್ದೋ ಬಲಕ್ಕೆ ಎದ್ದೋ, ಹಿತ್ತಲ ಬಾಗಲೇ ಬಂದೋ ಮುಚ್ಚಿ ಬಾಗಲೇ ಬಂದೋ, ಅಮಾಶ್ಯಾಗ ಹುಟ್ಟಿದೋ ಹುಣ್ಣಿಮ್ಯಾಗ ಹುಟ್ಟಿದೋ. ನಾವೊಂದು ಪ್ರಶ್ನೆ ಕೇಳ್ತೇನೆ ನಿಮ್ಮನ್ನ. ಸರಸ್ವತಿ ಯಾವ ನಕ್ಷತ್ರದಾಗ ಹುಟ್ಟಿದಾಳ ಗೊತ್ತೇನ್ ನಿಮಗ? ಮೂಲ ನಕ್ಷತ್ರದಾಗ. ನೀವು ಯಾವ ನಕ್ಷತ್ರದಾಗ ಹುಟ್ಟಿರಿ, ಯಾವ ರಾಶ್ಯಾಗ ಹುಟ್ಟಿರಿ, ಯಾವ ದಿನ ಹುಟ್ಟಿರಿ, ಯಾವ ಮುಹೂರ್ತದಾಗ ಹುಟ್ಟಿರಿ, ಅದು ಬಹಳ ಮುಖ್ಯ ಅಲ್ಲ. ಮನುಷ್ಯರಾಗಿ ಭೂಮಿ ಮ್ಯಾಲ ಮನುಷ್ಯರಂಗ ಬದುಕಾತಿರಿಲ್ಲೋ ಅದು ಬಹಳ ಮುಖ್ಯ. ಎಲ್ಲಾ ತತ್ವಗಳಿಗೂ ತಾಯಿ ಯಾರಂದ್ರ ಮನುಷ್ಯತ್ವ. ಆ ಮನುಷ್ಯತ್ವನ ನಿಮ್ ಒಳಗಿಲ್ಲ ಅಂದ್ರೆ ನೀವು ಈ ಭೂಮಿ ಮೇಲೆ ಎಂತ ಚಲೋ ನಕ್ಷತ್ರದಾಗ ಹುಟ್ಟರು ನೀವು ಸಾಯಬೇಕು, ಸುಮಾರು ನಕ್ಷತ್ರದೊಳಗೆ ಹುಟ್ಟರು ನೀವು ಸಾಯಬೇಕು. ಆವ ವಿದ್ಯೆ ಕಲಿತರೇನು ಸಾವ ವಿದ್ಯೆ ಬಿಡದನ್ನಕ. ಯಾವ ವಿದ್ಯೆ ಕಲಿತರ ಮುಂದೇನಾಗೋದು? ಹೋಗಿ ಒಂದ್ ದಿವಸ ಸಾಯುದನ. ಅದನ್ನ ಏನಾರ ತಪ್ಸವ್ರದ್ರಿ ನೀವು? ಅದಕ್ಕಾಗಿ ಈ ಬೆಳಗ್ಗೆ ಎದ್ದ ಜ್ಯೋತಿಷ್ ಹೇಳೋರು, ಗ್ವಾಡಿ ಕೆಡವು, ಕಿಂಡಿಕಿ ಕೆಡವು, ಬಾಗ್ಲಾಕಿ ತಾಲಿ ಹಚ್ಚು, ಇಲ್ಲಿ ಹಚ್ಚು. ನಿಮ್ಮ ಮನಸ್ಸುಗಳ ಚಲೋ ಇದ್ದು ಅಂದ್ರ ನೀವು ಗುಡಿಸಲ್ದಾಗೂ ರಾಜಾರಾಣಿ ಹಂಗಿರ್ತೀರಿ. ಅಕಸ್ಮಾತ್ ನಿಮ್ಮ ಮನಸ್ಸುಗಳ ಕೆಟ್ಟು ಹೋಗಿದ್ದು ಅಂತಂದ್ರೆ ನಿಮ್ಮ ಬುದ್ಧಿಯನ್ನ ಕೆಟ್ಟಿತ್ತು, ನಿಮ್ಮ ಮಾತನ್ನ ಕೆಟ್ಟಿದ್ದು, ನಿಮ್ಮ ಕೃತಿಗಳ ಕೆಟ್ಟಿದ್ದು, ನಿಮ್ಮ ಆಚಾರ ವಿಚಾರಗಳು ಸರಿ ಇಲ್ಲ ಅಂದ್ರ ನೀವು ತಾಜ್ ಮಹಲ್ನೊಳಗೆ ಇಟ್ಟರು ನಿಮಗೆ ತ್ರಾಸ್ನ್ಯಾಗ ಇರ್ತೀರಿ. ಹೊಸ ಮನಿ ಕಟ್ಟಿಸ್ತೀರಿಲ್ಲೋ, ಕಟ್ಟಿಸಿ ಆ ಮನಿಗೆ ಶಾಂತಿ ಮಾಡಿಸ್ತೀರಿ. ಅದಕ್ಕೆ ಏನಂತ ಕರಿತೀರಿ? ವಾಸ್ತು ಶಾಂತಿ ಅಂತ ಕರಿತೀರಿ. ನಿಮ್ಮನ್ನ ಇವತ್ತು ನನಗೊಂದು ಸಂಶಯ ಐತಿ, ನಾ ಕೇಳ್ತೇನೋ. ಯಾವಾಗಾರ ಬಾಗಲ್ ನಿಮ್ಮನ್ನ ಜಾಡಿಸಿ ಒದ್ದತೇನ? ಗ್ವಾಡಿ ಬೇದತೇನ? ಕಿಂಡಿಕಿ ತಿವುದತೇನ? ಮ್ಯಾಲಿನ ಸ್ಲ್ಯಾಪ್ ಏನಾರ ಬೆಳ್ಳಿ ಬೆಳ್ಳಿ ಅಂತತೇನ? ಅದೇನಾರ ನಿಮ್ಮನ್ನ ದುಗ್ಸಾಡತ್ತೇನ? ನೀವು ಕಟ್ಟಿದ ಮನಿ ಹೆಂಗ್ ಕಟ್ಟಿರಿ ಹಂಗ ಗಪ್ ಚುಪ್ ಕುಂತತಿಲ್ಲ. ನೀವು ಶಾಂತಿ ಯಾರಿಗೆ ಮಾಡ್ಸಾಕತ್ತೀರಿ? ಶಾಸ್ತ್ರಿಗಳನ್ನ ಕರ್ಕೊಂಬಂದ ಕಲ್ಲು ಹೂಡಿ ಹೋಮ ಮಾಡಿ ನಿಮ್ಮ ತಲಿ ಮ್ಯಾಲ ಬೆಂಕಿ ಹಚ್ಚಿ ತಿನ್ನು ಹಣ್ಣ ಹಂಪಲ ತೊಡು ಅರಿಬಿ ಅಂಚಡಿ ಹಾಲ ಪಾಲ ಅದ್ರಾಗ ಸುರಿವೆ ಮಾಡಬೇಡ್ರಿ ಅಂತ ಹೇಳತ್ತಿಲ್ಲ, ಮಾಡ್ರಿ. ಮನಿಗೆ ಶಾಂತಿ ಮಾಡಿರ ಮನಿ ಶಾಂತಿ ಇರ್ತತೋ? ಆ ಮನಿಯಾಗಿರೋ ಮನುಷ್ಯರ ಶಾಂತಿ ಇದ್ರ ಮನಿ ಶಾಂತಿ ಇರ್ತತೋ? ಹಂಗಾರ ನಾಳಿಂದ ನಿಮಗೂ ಬೆಂಕಿ ಹಚ್ಚುನೇನ? ಹಂಗಾರ ಯಾವ್ದು ಶಾಂತಿ ಇರ್ಬೇಕು? ನೀವು ಶಾಂತಿ ಇರ್ಬೇಕು. ನೀವು ಶಾಂತಿ ಇದ್ರ ಮನಿ ತಾನ ಶಾಂತಿ ಇರ್ತತಿ. ನೀವ ಶಾಂತಿ ಇಲ್ಲಂದ್ರ ಅದಕ್ಕಾಗಿ ಈ ಭವಿಷ್ಯ ಹೇಳೋರು, ದೇವ್ರ ಹೇಳೋರು, ಚೀಟಿ ಕಟ್ಟವ್ರು, ನಿಂಬಿ ಹಣ್ಣು ಕೊಡೋರು, ತೆಂಗಿನಕಾಯಿ ಮಂತರಿಸೋರೆಲ್ಲ ಬಿಡ್ರಿ. ಒಳಗೊಬ್ಬ ಪರಮಾತ್ಮದಾನು, ಅವನ್ನ ಕೇಳ್ರಿ. ಯಾವ್ದು ಚಲೋ ಯಾವ್ದು ಕೆಟ್ಟ, ಏನು ಮಾಡಬೇಕು ಏನು ಮಾಡಬಾರ್ದು, ಏನು ಹೇಳಬೇಕು ಏನು ಹೇಳಬಾರ್ದು, ಏನು ಕೇಳಬೇಕು ಏನು ಕೇಳಬಾರ್ದು, ಏನು ತಿನ್ಬೇಕು ಏನು ತಿನ್ನಬಾರ್ದು. ಒಳಗನ ದೊಡ್ಡ ಗುರು ಅದಾನು, ಅವಂದು ನೀವು ಕೇಳೋದನ್ನೇ ಇಲ್ಲ. ಈ ಗುರು ಗಂಟಾಳುಗಳು ಬಂದು ಕುಂಡಿರ್ತಾರ, ಅವ್ರದ್ದು ಕೇಳ್ತೀರಿ, ಅದ್ರದ್ದು ಅದಕ್ಕೆ ಖಬರ್ ಇರುದಿಲ್ಲ. ಅವ್ನು ನಿಮ್ಮ ಭವಿಷ್ಯ ಬದಲಾಯಿಸಕ್ ಹೋಗ್ತಾನು. ಸಾಧ್ಯ ಐತೆ? ಒಬ್ಬ ಹುಡುಗ ಒಬ್ಬ ಜ್ಯೋತಿಷ್ಯ ಅಂತ ಬಂದು 1000 ರೂಪಾಯಿ ಇಟ್ಟ ಕಾರ ನಾನು ನಾಳೆ ಒಂದು ಹುಡುಗಿನ ಪ್ರೀತಿ ಮಾಡಿದಾಕಿನ ಬೆಳಗ್ಗೆ ತಗೊಂಡು ಹೋಗ್ಬೇಕು ಮಾಡೇನು, ಆ ಹುಡುಗಿ ತಗೊಂಡು ಹೋಗಾಕ ಒಂದು ಮುಹೂರ್ತ ಕೊಡ್ರಿ ಅಂದವ. ನೀವು ಅವನ ಅರ್ಧ ತಾಸು ಕುಂಡ್ರಿಸಿ ಕೂಡಿಸಿ ಕಳದ ಏನಿಸಿ ಏರಿಸಿ ಎಡಿಸಿ ಹೇಳಿದ, ಬೆಳಗಿನ 4 ಗಂಟೆಗೆ ಕರ್ಕೊಂಡು ಹೋಗಿ ಚಲೋ ಮುಹೂರ್ತ ಐತಿ ಅಂದ. ಆತ್ರಿಯಪ್ಪ ಅಂತ ಅವ್ನು ನಮಸ್ಕಾರ ಮಾಡಿ ಹುಡುಗ ಹೋದ. ಮರನೇ ದಿವಸ ಜ್ಯೋತಿಷ್ಯ 6 ಗಂಟೆಗೆ ಎದ್ದ. 6 ಗಂಟೆಗೆ ಎದ್ದಕ್ಕಾರ ಹೇಂತಿ ಹೇಳ್ತಾನು, ಮಗಳಿಗೊಂದ್ ದಿವಸ ಬಿಸಿನೀರು ತಂದು ಕೊಡನ್ನು. ಹೇಂತಿ ಎದಿ ಬಡ್ಕೊಂಡು ಹೋಗಾಕತ್ಲು. ಬೆಳಿಗ್ಗೆ 4 ಗಂಟೆಗೆ ಮಗಳು ಓಡಿ ಹೋಗಿದಾಳು. ಅರ್ಥ ಆತಿ ನಿಮಗ? ಓಡಿಸ್ಕೊಂಡು ಹೋಗಾಕ್ ಬಂದ್ ಹುಡುಗ ತನ್ನ ಮಗಳನ್ನ ಒಯ್ತಾನಂತ ಖಬರ್ ಇಲ್ಲಿದ್ದಕ್ಕ. ಅದಕ್ಕಾಗಿ ಇಂಥ ಲಪಂಗರನ್ನ, ಸುಳಬುರ್ಕ್ಯಾಗಳನ್ನ, ಸಮಾಜವನ್ನ ಕೆಟ್ಟ ಹಾದಿಗೆ ಒಯ್ಯವ್ರನ್ನ
ದೇವರು ಧರ್ಮದ ಹೆಸರೊಳಗೆ ನಿಮ್ಮನ್ನ ಮೋಸ ಮಾಡಿ ನಂಬಿಸಿ ನಿಮ್ಮನ್ನ ಹಾಳು ಮಾಡೋರನ್ನ ಬಿಡ್ರಿ. ಭಗವಂತ ನಿಮ್ಮ ಒಳಗ ಅದಾನ, ಸಮಾಧಾನದಿಂದ ಅವನು ಕುಂತ್ಕೊಂಡು ಕೇಳ್ರಿ. ಈ ಭವಿಷ್ಯ ಹೇಳವ ನಿಮ್ಮ ಕಡೆ ಸಾವಿರಾರು ರೂಪಾಯಿ ತಗೋತಾನ. ರೋಡ್ ಮೇಲೆ ಒಬ್ಬ ಮನುಷ್ಯ ಕುಂತಿರ್ತಾನ, ಒಂದು ಪಂಜರದಾಗ ಗಿಳಿ ಹಾಕೊಂಡ ಕುಂತಿರ್ತಾನೋ. ನೀವು ಹೋಗಿ 10 ರೂಪಾಯಿ ಕೊಟ್ಟು ಕೊಡ್ಲಿ, ಅದು ಏನು ಮಾಡ್ತತಿ? ಒಂದು ಕಾರ್ಡ್ ತಗೊಂಡು ಬಂದು ಕೊಡ್ತತಿ. ನಿಮ್ಮ ಸಂಬಂಧ ಇದ ಕಾರ್ಡ್ ತರ್ಬೇಕಂತ ಅದಕ್ಕೆ ಗೊತ್ತೈತಿ. ತಗೊಂಡು ಬಂದ್ ಕೂಡ್ಲಿ ಅವ ಓದಿ ಹೇಳ್ತಾನ. ಒಂದು ಪಕ್ಷಿ ಆ ಭವಿಷ್ಯ ಹೇಳವನ್ನ ಅವನ ಹೆಂಡತಿಗೆ, ಅವ್ನ್ ಹುಟ್ಟಿರ್ತಕ್ಕಂಥ 2 ಮಕ್ಕಳಿಗೆ ಅವ್ನ್ ಜನ್ಮ ಕೊಟ್ಟ 2 ತಂದೆ ತಾಯಿಗೆ, ಒಟ್ಟ 8 ಮಂದಿ ಆದ್ರೆ ಇವರು 6 ಮಂದಿ ಹೊಟ್ಟಿ ತುಂಬಿಸ್ತತ್ ಒಂದು ಗಿಳಿ. ಅವ ಗಿಳಿ ಪಂಡಿತೋ ನೀ ಪಂಡಿತೋ? ಆದ್ರೂ ನೀ 84 ಲಕ್ಷ ಜೀವರಾಶಿ ಒಳಗೆ ಬಹಳ ದೊಡ್ಡವ. ಹೌದು. ಊರಾಗ ಒಬ್ಬ ಪೈಲ್ವಾನ್ ಅಂತ ಇರ್ತಾನು. ಮೊದಲು ಗರಡಿ ಮಣಿಗಳು ಅಂತಿದ್ದು, ಕುಸ್ತಿ ಹಿಡ್ಯಾಕ ಕಲಿಸ್ತಿದ್ರು ಮಕ್ಕಳನ್ನ. ಬಹಳ ದೊಡ್ಡ ಪೈಲ್ವಾನ್ ಇದ್ದಂದ್ರ, ಒಂದ್ 10 ಕುಸ್ತಿ ಒಗದ ಬಂದಿದ್ದಂದ್ರ ಯಾರ ಹಂಗದನವ ಅಂತಾರೋ? ಪೈಲ್ವಾನಾಗ ಯಾರ ಹಂಗದನ ಅಂತಾರೋ? ಗೂಳಿದ್ದಂಗದಾನು. ಹೆಂಗದಾನು? ಗೂಳಿದ್ದಂಗದಾನ. ಖಜ್ರ, ಬಾದಾಮ, ಉತ್ತೊತ್ತಿ, ಗಂಗಾ ತುಂಬ ಹುಗ್ಗಿ, ಸಜ್ಜಕ, 10 ಲೀಟರ್ ಹಾಲು ಕುಡ್ದ ಊರ್ ಮಂದಿ ಎಲ್ಲ ಕುಸ್ತಿ ಒಗದು ಬಂದ್ರು. ಇದು ಯಾರಂಗ ಐತಿ? ಊರ್ ಹೊರಗೆ ಹುಲ್ಲು ತಿನ್ನೋ ಗೂಳಿದ್ದಂಗ ಐತಿ. ಹಂಗಾರ ಗೂಳಿದ್ ಹೊಡೆದವ, ಪೈಲ್ವಾನ್ ದೊಡ್ಡವ. ಆದ್ರೂ ನೀವು 84 ಲಕ್ಷ ಜೀವರಾಶಿ ಒಳಗೆ ಬಹಳ ದೊಡ್ಡವರು. ಹೌದು. ನಿಮ್ಗಿಂತ ನೀವು ಎಷ್ಟು ಹಾಡಿದ್ರು ನೀವು ಕೋಗಿಲೆ ಆಗುದಿಲ್ಲ, ಎಷ್ಟು ಓದಿದ್ರು ನೀವು ಗಿಳಿ ಆಗುದಿಲ್ಲ, ಎಷ್ಟು ಶಕ್ತಿಶಾಲಿ ಆದ್ರೂ ನೀವು ಎತ್ತಾಗುದಿಲ್ಲ, ಆನೆ ಆಗುದಿಲ್ಲ, ಎಷ್ಟು ಓಡಿದ್ರು ನೀವು ಚಿರತಿ ಜಿಂಕಿ ಆಗುದಿಲ್ಲ. ಇನ್ನ ಬಹಳ ಚಂದ ಸ್ಟೇಜ್ ಮೇಲೆ ಬಂದ ನಾಟ್ಯ ಮಾಡ್ತಾರೆ, ಡ್ಯಾನ್ಸ್ ಬಹಳ ಚಂದ ಕುಣದಿಂದ. ಯಾರಂಗ ಕುಣದಂತಾರೋ? ಯಾರಂಗ ಕುಣದ? ಹುಡುಗ ಕುಣದ್ರ ನಾಟ್ಯ ಮಯೂರ, ಹುಡುಗಿ ಕುಣದ್ರ ನಾಟ್ಯ ಮಯೂರಿ. ನೀ ಯಾರಂಗ ಕುಣದಿ? ನೀ ಎಷ್ಟು ಕಂಠ ಸೊಂಟ ಮುರ್ಕೊಂಡು ಡ್ಯಾನ್ಸ್ ಮಾಡಿದ್ರು ಚಪ್ಪಳಿ ಹೊಡೆದ ಜನ ಏನಂತಾರೋ? ನವಿಲ್ ನಂಗ ಕುಣಿದೆ ಅಂತಾರೋ. ಎಂದರ ನವಿಲ್ ನಿನ್ನಂಗ ಕುಣಿತೈತಿ ಅಂತಾರೇನ? ಹಂಗಾರ ನೀ ಬಾಳ ಚಂದ ಡ್ಯಾನ್ಸ್ ಮಾಡ್ತಿ ಅಂದ್ರು ನೀ ದೊಡ್ಡದೋ ನವಿಲ್ ದೊಡ್ಡದೋ? ಆದ್ರೂ ನೀವು 84 ಲಕ್ಷ ಜೀವರಾಶಿಯಾಗ ದೊಡ್ಡವ್ರು. ಯಾವ್ದ್ರಾಗೂ ಸಮ ಇಲ್ಲ ನೀವು. ಏನ ಬಾಳ ಖತರ್ನಾಕ್ ತಲೆ ಅವದೇನಂದ್ರ ನರಿ ನಿನಕ್ಕಿಂತ ಹುಷಾರೈತಿ. ಏನ ಬಾಳ ದಡ್ಡ ಸಿಕ್ಕಾಮಣಿ ಅದೇನೋ ಅನ್ನೋಂಗ್ಲ, ಯಾಕೆ ಕಾತಿ ನಿನಕ್ಕಿಂತ ದಡ್ಡ ಐತಿ. ಅರ್ಥ ಆತೆ? ಏನ ಬಾಳ ಮಕ್ಕಳ ಹುಟ್ಟಿಸ್ತೇನ್ರಿ, ಹಂದಿ ನಾಯಿ ನರಿ ಡಜನ್ ಗಂಟ್ಲೆ ಹುಟ್ಟಿಸ್ತಾವ. ಹಂಗಾರ ನೀ ಯಾವ್ದ್ರಾಗ ದೊಡ್ಡ ಅವದೀಪ? ನಾ ಬಾಳ ಜೋರ್ ಒದರಾಡ್ತೇನ್ರಿ, ನಾಯಿ ನಿನಕ್ಕಿಂತ ಹೆಚ್ಚು ಒದರ್ತತ್. ಯಕಾಡೆ ತೂಕ ಮಾಡಿ ಅಳತಿ ಮಾಡಿದ್ರು ನೀ ಫಿಟ್ ಆಗುದನ್ನ ಇಲ್ಲ. ಇನ್ನು ಮನುಷ್ಯರ ಕುಲಕ್ಕೆ ಅಸಹ್ಯ ಆಗ್ಬಾರ್ದಂತ ಯಾವ್ದೋ ಒಬ್ಬ ಮನುಷ್ಯನ ಬರೆದಿಟ್ಟವಾದ. ಏನಂತ? ಮನುಷ್ಯನ ಜೀವನನ ಬಹಳ ಶ್ರೇಷ್ಠ. ಹಂಗಾರೆ ಮನುಷ್ಯನ ಜೀವನ ಬಹಳ ಶ್ರೇಷ್ಠ ಅಂತ ಬರ್ದಾರಂದ್ರ ಶ್ರೇಷ್ಠ ಆಗಾಕ ಏನಾರ ಹಾದಿ ಇರ್ಬೇಕಲ್ಲ. ಆ ಹಾದಿಗಳು ಯಾವುವು? ಹಂಗಾರೆ ಈ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಿ ದೇವ್ರ ಆದವ್ರು ಅದಾರ ಇಲ್ಲೋ? ಏನಾಗಬೇಕು ಮನುಷ್ಯ? ಮನುಷ್ಯನಿಂದ ಮಾನವ ಆಗಬೇಕು, ಮಾನವನಿಂದ ಮಹಾಮಾನವ ಆಗಬೇಕು, ಮಹಾಮಾನವನಿಂದ ದೇವಮಾನವ ಆಗಬೇಕು, ದೇವಮಾನವನಿಂದ ಸೀದಾ ನಿಮಗ ಮಹಾದೇವ ಆಗಾಕ ಬರ್ತತಿ. ಒಂದನೇತೆ 2ನೇತೆ ಓದೇನ AC/DC ಆಗಿರ್ತಾರಿಲ್ಲ, ಏನ್ ಸೀದಾ ಆಗಿ ಬಿಡ್ತಾರೋ? ಅಂದ್ರ ನೀವು ಮನುಷ್ಯರಾಗಿ ಹುಟ್ಟೆ ದೇವ್ರ ಆಗಾಕ ನಿಮಗೊಂದು ಅನುಕೂಲ ಐತಿ. ಹಂಗಾರೆ ದೇವ್ರು ಏನೇ ಮಾಡ್ತಾನೋ? ಚುಟ್ಟ ಸೇತ್ತಾನೋ, ಸಿಗರೇಟ್ ಸೇತ್ತಾನೋ, ಹಿಂಗ ಸೊಂಡಿ ಜಗ್ ಏನಾರ ಇಟ್ಕೋತಾನೋ, ಖಜಾನಿ ಆಮೇಲೆ ಸ್ಟಾರ್ ಗುಟ್ಕ ತಿಂದ ಬಾಯಾಗ ಹುಳ ಬಿದ್ದವ್ರಂಗ ಓಣಿ ತುಂಬ ಉಗುಳ್ತಾನೋ? ನೋಡಿದಿರಿ ಇದನ್ನ ಎಲ್ಲಾರ ನೀವು? ದೇವ್ರು ಏನ್ ಮಾಡ್ತಾನೋ? ಸುಳ್ಳು ಹೇಳ್ತಾನೋ, ಕೊಲೆ ಮಾಡ್ತಾನೋ, ಸುಲಿಗೆ ಮಾಡ್ತಾನೋ? ಇವು ಎಲ್ಲದರಿಂದ ಮುಕ್ತ ಆಗಿಬಿಟ್ರೆ ನೀವೇನಕ್ಕಿರಿ? ದೇವ್ರಕ್ಕಿರಿ. ಹಂಗಾರೆ ದೇವ್ರು ಮಾಡೋ ಕೆಲಸ ಯಾರು ಮಾಡಕ್ ಹಚ್ಚಿದ್ರು? ಶರಣರು ಮಾಡಕ್ ಹಚ್ಚಿದ್ರು, ಮಹಾತ್ಮರು ಮಾಡಕ್ ಹಚ್ಚಿದ್ರು. ನಮ್ಮ ಜೊತೆಗೆ ನೀವು ಒಳ್ಳೆಯವ್ರ ಆಗ್ರಿ ಅಂತೇಳಿ ನಿಮಗೆ ಉಪದೇಶವನ್ನ ಮಾಡಿದ್ರು, ದೀಕ್ಷೆಯನ್ನ ಕೊಟ್ರು, ಮಂತ್ರವನ್ನ ಕೊಟ್ರು. ಹಂಗ ಎಷ್ಟು ಜನ ಶರಣರಾದ್ರ ಅಂದ್ರ 1,00,000 ಮ್ಯಾಲ 96,000 ಜನ ಶರಣರಾದ್ರು.
ಬಸವಣ್ಣನ ಮಹಾಮನಿ ಒಳಗ ಯಾವ್ಯಾವ ಪ್ರಕಾರದ ಹೆಣ್ಮಕ್ಳಿದ್ರು ಅಂತಂದ್ರ ಒಂದು ಉದಾಹರಣೆ ಹೇಳ್ತೇನೆ ನಿಮಗ. ಒಬ್ಬಾಕಿ ಕಸ ಹೊಡಿ ಹೆಣ್ಮಕ್ಳಿದ್ಲು. ಏನ್ ಮಾಡಾಕಿ? ಕಸ ಹೊಡಿ ಹೆಣ್ಮಕ್ಳು. ಸತ್ಯಕ್ಕ ಅಂತ. ಏನ್ ಮಾಡ್ತಿದ್ಲಕ್ಕಿ? ದಿನ ಅಂಗಳ ಕಸ ಹೊಡಿತಿದ್ಲು, ಬಸವಣ್ಣನ ಮನಿ ಅಂಗಳ. ಆಕಿ ಎಷ್ಟು ಶಾಣ್ಯಾಳಿದ್ಲು ಅಂತಂದ್ರ ಒಂದು ಮಾತು ಹೇಳ್ತಾಳಕ್ಕಿ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಅರ್ಚನಾ ಮಾಡಿದ್ನಿ, ಪೂಜಾ ಮಾಡಿದ್ನಿ ಅಂದ್ರೆ ಪದ್ಧತಿ ಅಲ್ಲ. ಮಂತ್ರ ತಂತ್ರ ಮಾಡಿನಿ ಅಂದ್ರೆ ಪದ್ಧತಿ ಅಲ್ಲ. ನಾ ಊದ್ ಹಾಕಿನಿ, ಉದಿನ ಕಡ್ಡಿ ಬೆಳಗಿದ್ನಿ, ಕಪ್ರ ಹಚ್ಚಿದ್ನಿ ಅಂದ್ರೆ ನೇಮ ಅಲ್ಲ. ಹಂಗಾರೆ ಯಾವುದವ ನಿಜವಾದ ತಪಸ್ಸ? ಆಕೆ ಹೇಳ್ತಾಳು, ಪರದನ ಪರಸ್ತ್ರೀ ಪರದೈವಂಗಳಿಗೆರಗ ದಿಪ್ಪುದೇ ನಿತ್ಯ ನೇಮ ನಮ್ಮ ಶಂಭು ಜಕ್ಕೇಶ್ವರನಲ್ಲಿ. ಏನಂತಳು? ಪರದನ, ಮತ್ತೊಬ್ಬರದ ಹರಾಮಿ ತಿನ್ನಬಾರದು. ಪರಸ್ತ್ರೀ, ಕಟ್ಕೊಂಡು ಹೆಂಡತಿ ಬಿಟ್ಟು ಬಾಕಿ ಎಲ್ಲಾ ಹೆಣ್ಮಕ್ಳು ತಾಯಿ ಸಮಾನ ಅಂತ ನೋಡ್ಬೇಕು. ಪರದೈವ, ದಿನಕ್ಕೊಂದು ದೇವ್ರ ಸೀಜನ್ ಬೆನ್ನ ಹತ್ತಿ ಹೋಗಬಾರ್ದು. ಈಗ ನಿಮ್ಮನು ಸೀಜನ್ ಚಲೋ ಆಗ್ಯಾವ, ಬಹುಶಃ ಗುರುವಾರ ಸಿಗ್ತೀರಿ ಇಲ್ಲ ಯಾರಿಗ್ ಗೊತ್ತು. ನೀವು ಎಲ್ಲಿ ಹೋಗ್ತೀರಿ ಹೇಳ್ರಿ? ನೀವೆಲ್ಲರೂ ಗುರುವಾರ ಸ್ಟೇಟಸ್ ತೆಗೆದು ಬಿಟ್ರೆ ಸಾಕ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು, ಶಿರ್ಡಿ ಸಾಯಿ ಬಾಬಾ, ಬರೀ ಅದನ್ನ ನೋಡುದು. ಶುಕ್ರವಾರ ಸ್ಟೇಟಸ್ ತೆಗೆದಿರ್ತೀರ್ತಿ, ಲಕ್ಷ್ಮವ್ ಬಂದ್ಲ. ಶನಿವಾರ ಸ್ಟೇಟಸ್ ತೆಗೆದ್ರೆ ಹಣಮಾಪ ಬಂದ. ಬುಧವಾರ ಸ್ಟೇಟಸ್ ತೆಗರ ಅವತ್ತೊಂದು ದೇವ್ರು ಬಂತ. ಮಂಗಳವಾರ ತೆಗೆದ್ರೆ ಮಂಗಳ ಗೌರಿ ಬಂದ್ಲ. ಸ್ವಾಮಾರ ತೆಗೆದ್ರೆ ಸೋಮೇಶ್ವರ ಬಂದ. ಓಂ ನಮ ಶಿವಾಯ, ಬೆಳಗ್ಗೆ ಅದ್ ಕುಲಿಚೀಚ. ರವಿವಾರ ಏನು ಸ್ಟೇಟಸ್ ಇಡುದಿಲ್ಲ ಅವರು. ಆ ದೇವ್ರಂತೆ ಫೋನ್ ಐತೇನ ನಿಮ್ಮ ಸ್ಟೇಟಸ್ ಚೆಕ್ ಮಾಡಾಕ? ಯಾರ ಸಂಬಂಧ ಇಟ್ಟಿರ್ತೀರಿ? ಮತ್ತ ದೇವ್ರಿಗೆ ನಿಮ್ ಬಗ್ಗೆ ಗೊತ್ತಿಲ್ಲೇನ? ಶ್ರಾವಣಪ್ಪ ನಾ ಒಟ್ಟ ಕಂಡ ತಿನ್ನೋದಿಲ್ಲ, ಶ್ರಾವಣಪ್ಪ ನಾ ಒಟ್ಟ ತತ್ತಿ ತಿನ್ನೋದಿಲ್ಲ. ಶ್ರಾವಣದೊಳಗ ಕಷ್ಟಪಟ್ಟು ದುಡಿರಿ ಅಂತ ಹೇಳಿದ್ರು. ನೀವೇನ್ ಮಾಡಿದ್ರಿ? ಒಟ್ಟ ಈ ಶ್ರಾವಣ ಬಂದ್ರೆ ಹಡಪದ್ರ ಅಂಗಡಿ ಬಂದ್ ಮಾಡಿ ಬಿಡ್ತಾರ. ಯಾಕೋ ಬಾಗ್ಲ ಹಾಕಿ ಅವಂತಾವ್ ಏನ್ ಮಾಡುದ್ರಿ? ಯಾರೋ ಕಟಿಂಗಕ್ಕ ಬರುದಿಲ್ಲ. ಶ್ರಾವಣದೊಳಗ ಕಟಿಂಗ್ ಮಾಡಿಸಬಾರ್ದಂತ ಏನ್ ಪದ್ಧತಿ ಹಾಕ್ಯಾರ? ಯಾಕಂತ ಏನಾರ ಗೊತ್ತತೇನ್ ನಿಮಗ? ಶ್ರಾವಣ ಯಾವ ಸಮಯದೊಳಗೆ ಬಂದಿರ್ತತಿ? ಬ್ಯಾಸ್ಗೋ, ತಂಡ್ಯೋ, ಮಳೆಗಾಲೋ? ಮಳೆಗಾಲ. ಶ್ರಾವಣದೊಳಗೆ ಹೊಲ್ದಾಗ ಕೆಲಸ ಇರ್ತಾವು ಇಲ್ಲ? ಇರ್ತಾವ. ಈ ಟೈಮ್ ಒಳಗೆ ನೀವು ತಲಿ ಕಟಿಂಗ್ ಮಾಡ್ಸಾಕ ಈಗಿನಂಗ ಕೂದಲ ಆರಿಶ್ ಕಟ್ ಮಾಡಿ, ಗೆರಿ ಹೊಡೆದು, ಸುಣ್ಣ ಹಚ್ಚಿ, ಬಣ್ಣ ಹಚ್ಚಿ, ಮೇಕಪ್ ಮಾಡಿ, ಮಸಡಿ ತಿಕ್ಕಿ, ಫಿಟ್ಟಿಂಗ ಸೆಟ್ಟಿಂಗ ಮಾಡ್ತಿರ್ಕಿಲ್ಲ. ಈ ಬಸವಣ್ಣವ್ರ ಟೈಮ್ ಒಳಗ ಅಪ್ಪಣ್ಣ ಅಂತ ಒಬ್ರು ಇದ್ರು, ಹಡಪದ ಅಪ್ಪಣ್ಣವ್ರು. ಅವ್ರ ವಂಶಸ್ಥರಿಗೆ ಇರ್ತಾರ ಊರೊಳಗ, ಹಡಪದ್ರ ಅಂತ ಕರಿತೀರಿ ಅವ್ರನ್ನ. ಅವ್ರು ಅವಾಗ ಏನ್ ಮಾಡ್ತಿದ್ರ ಅಂದ್ರೆ, ಮುಂದೊಂದು ಕೊಡ್ಡ ಇಟ್ಟು ನಿಮ್ಮ ತಲಿ ಮಣಕಾಲ ಗಡ್ಡಿಯಾಗಿ ಹಿಚಿಕ್ ಹಿಡದ ಕತ್ತಿ ತಗೊಂಡು ಕಲ್ಲಿಗೆ ಪರ ತರದ ತಲಿ ಪರ್ರ ಅಂತ ಬೋಳಿಸಿ ಹೋಗೋದ್ ಬಿಡ್ತಿದ್ರು. ಅವಾಗೇನು ಕಟಿಂಗ್ ಮಾಡ್ತಿದ್ರು. ರೇಜರ ಸೋಫಾ ಸರ್ತಕ್ಕೆ ಇರ್ತಿರ್ಕಿಲ್ಲ. 20-30 ವರ್ಷದಿಂದ ಏನಿತ್ತು? ಒಂದು ಕಲ್ಲಿಗೆ ಒಂದು ತಾಮ್ರದ್ದು ಇರ್ತಿತ್ತು, ಅದ ಕತ್ತಿ. ಅದನ್ನ ತಿಕ್ಕಿ ಮೊಸಗೊಳ್ಳೋದು. ಎಡಕ್ಕಟ್ಟು ಕಟ್ ಮಾಡ, ಬಲಕ್ಕಟ್ಟು ಕಟ್ ಮಾಡ, ಅಲ್ಲೊಂದು ಗೆರಿ ಹೊಡಿ, ಅರ್ಧ ಬೋಳಸಿ, ಇಲ್ಲೊಂದಿಟ್ಟ ಜುಲ್ಪಿ ಬಿಡ, ಇಲ್ಲೆರಡು ಸುಣ್ಣ ಹಚ್ಚಿ, ಈಗ ನೋಡ್ರಿ ಈ ಪಾನ್ ಸುಪಾರಿ ತಿಂದು ತಲೆಯಾಗ ಉಗುಳಿರ್ತಾರಲ್ಲ ಕೆಂಪಗ, ಹಂಗ್ ಕೂದ್ಲ ಮಾಡ್ಸ್ಕೊಂಡ್ ಬಂದಿರ್ತಾವ. ಹಂಗ ಇರಾಕಿಲ್ಲ ಅವಾಗ. ತಲಿ ಸ್ವಚ್ಛಗೆ ಬೋಳಿಸ್ಕೊಂಡ್ಬಿಟ್ರ ಕಟಿಂಗ್ ಆತ್. ಇಷ್ಟ. ಈ ಟೈಮ್ನ್ಯಾಗ ಮಾಡಿಸೋದ್ರಿಂದ, ಹೊಲಕ್ಕೆ ಹೋಗೋದ್ರಿಂದ, ಸಂಜೆ ಕಡೆ ಗುಡಿಯಾಗ ಭಜನೆ ಕುಂಡ್ರೋದ್ರಿಂದ, ಪುರಾಣ ಪ್ರವಚನಕ್ಕೆ ಕುಂಡ್ರೋದ್ರಿಂದ ತಂಪಾಗಿ ನಿಮ್ಮ ಆರೋಗ್ಯ ಕೆಡಬಾರ್ದಂತೇಳಿ ಆಗಿನ ಕಾಲದೊಳಗೆ ಕಟಿಂಗ್ ನಿಷೇಧ ಇತ್ತು. ಅದನ್ನ ನೀವು ಈಗೂ ಮಾರೋದು ಕೂದ್ಲ ಬಿಟ್ಕೊಂಡು ಅಡ್ಯಾಡತ್ತೀರಿ. ಯಾಕೋ? ಶ್ರಾವಣ ಐತಲ್ರಿ ಅಪ್ಪ, ನೋಡೋಣ ಮಾಡಿಸ್ಕೊಂಬರಿ, ನಾಳೆ ಏನಾರ ಸಾಯ್ತೀರಿ ನೋಡೋಣ. ಇವು ಆಚಾರ ಅಂತ ಏನು ಹಾಕೊಂತ ಬಂದಾರಲ್ಲ, ಇದಕ್ಕ ನಮಗ್ ಕಲಿಸ್ಕೊಂತ ಬಂದಾರ. ಅದಕ್ಕಾಗಿ ನಾವು ಈ ಶರಣರ ಹಾಕಿ ಕೊಟ್ಟಿರ್ತಕ್ಕಂಥ ಪರಂಪರೆಗಳನ್ನ, ಆಚಾರಗಳನ್ನ, ವಿಚಾರಗಳನ್ನ, ಪರಂಪರೆಗಳನ್ನ ಉಳಿಸ್ಕೊಂಡು, ಬೆಳೆಸ್ಕೊಂಡು, ಗಳಿಸ್ಕೊಂಡು ಹೋಗುದನ್ನ ಶ್ರಾವಣ ಮಾಸದ ಉಪಯುಕ್ತ ಕೆಲಸ. ಶ್ರಾವಣ ಅಂತಂದ್ರೆ ಏನ? ಶ್ರಾವಣ ಅಂದ್ರೆ ಏನ? ಮಾಸ ಅಂದ್ರೆ ಏನ? ಮಾಸಗಳಂದ್ರೆ ಏನ? ಚತುರ್ಮಾಸ ಅಂದ್ರೆ ಏನ?
ಚಾತುರ್ಮಾಸಗಳು ಅಂದ್ರೆ 4 ತಿಂಗಳ, ನವಮಾಸಗಳು ಅಂದ್ರೆ 9 ತಿಂಗಳ, ಏಕಮಾಸ ಅಂದ್ರೆ 1 ತಿಂಗಳ, ಮಾಸಗಳು ಅಂದ್ರೆ ತಿಂಗಳುಗಳು. ತಿಳಿತು? ಇದು ಯಾವ ಮಾಸ? ಶ್ರಾವಣ ಮಾಸ. ಶ್ರಾವಣ ಅಂದ್ರೆ ಏನ? ಶ್ರವಣವನ್ನ ಮಾಡುವುದೇ ಶ್ರಾವಣ. ಭಾಷಾ ಬದಲು ಹಾಕೊಂತ ಹೋತಿ. ಈಗ ಊರುಗಳಾಗ ಮಾತಾಡ್ತಾರ ಗೊತ್ತಿಲ್ಲ ನಾವು. ಸಣ್ಣ ಹುಡುಗರು ಸಾಲಿ ತಪ್ಪಿಸಿದಾಗ ಮಾಸ್ತರ್ ಕೇಳ್ತಾನೋ, ಎಲ್ಲಿ ಹೋಗಿದ್ದೋ? ಅಗಸಿದ್ದೆ ತಗೊಳಕ್ ಹೋಗಿದ್ದೀನ್ರಿ ಅಂತ. ನಾವು ಏನ್ ತಗೊಳಕ? ಅಗಸಿದ್ದೆ. ಅಗಸಿದ್ದೆ ಅಂದ್ರೆ ಏನ್ ಹೇಳ್ರಿ ನೋಡೋಣ. ಔಷಧ ತಗೊಳಕ್ ಹೋಗಿದ್ದೀನ್ರಿ ಅನ್ನೋಲವ. ಆ ಔಷಧದ ಹೆಸರು ಕೇಳಿ ಅಗಸಿದ್ದೆ ತಗೊಳಕ್ ಹೋಗಿದ್ನಿ ಅಂತ ಅರ್ಥ ಆತೆ. ನಾವು ಹಂಗ ಒಂದಿಟ್ಟು ಮಾತಾಡುವಾಗ ಹಳ್ಳಿ ಭಾಷೆಗಳು ಕೂಡಿಸ್ಕೊಂಡು ಏನಂದೀವಿ ಅದಕ್ಕ? ಶ್ರವಣ ಮಾಸ ಅಂದ್ರ ಈ 1 ತಿಂಗಳು ಕೇಳೋ ಕೆಲಸ ಮಾಡಬೇಕು. ಏನ್ ಕೇಳೋ ಕೆಲಸ ಮಾಡಬೇಕು? ಮಂತ್ರಗಳನ್ನ, ಪುರಾಣಗಳನ್ನ, ಇತಿಹಾಸ ಪುರುಷರ ವಿಚಾರಗಳನ್ನ, ಯೋಗಿಗಳ ಜೀವನವನ್ನ, ಮಹಾತ್ಮರ ವಿಚಾರಧಾರೆಗಳನ್ನ, ತತ್ವದ ಪದಗಳನ್ನ ಈ 1 ತಿಂಗಳು ಕೇಳೋದ್ರಿಂದ ಇದಕ್ಕೆ ಶ್ರವಣ ಮಾಸ ಅಂತ ಕರೀತಾರೆ. ಅರ್ಥ ಆತೆ? ಆದ್ರೆ ನಮಗ್ ದಿನ ಈಗ ಏನ್ ತೋರಿಸ್ತಾರೋ? ನಿನ್ನೆಲ್ಲ ಮೊನ್ನೆ ಮಾಡಿರ್ಲಿ ಲಕ್ಷ್ಮಣ ಪೂಜಾ. ಯಾವ ಪೂಜೆ ಅದು? ವರಮಹಾಲಕ್ಷ್ಮಿ. ಟಿವ್ಯಾಗ ಬಂತ ಸಂಜೆ ಅಡ್ವರ್ಟೈಸ್ಮೆಂಟ್. ಕಲ್ಯಾಣ ಜುವೆಲರಿ ಅವರು ನಿಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಗಂಡನ ಕಿಸೆ ಕತ್ತರಿಸ್ರಿ. ಹೌದು, ಮಲಬಾರ್ ಗೋಲ್ಡ್ ಈ ವರಮಹಾಲಕ್ಷ್ಮಿಗೆ ನಿಮ್ಮ ಗಂಡನ ಕಿಸೆ ಕತ್ತರಿಸ್ರಿ. ವರಮಹಾಲಕ್ಷ್ಮಿಗೆ ₹1 ಸಸ್ತಾ ಮಾಡ್ತೇವೆ. ನಕ್ಲೆಸ್ ತಗೋರಿ, ಮುಗುಬಟ್ ತಗೋರಿ, ಕಿವ್ಯಾನ್ ತಗೋರಿ, ಕಾಲಾಗಿನ್ ತಗೋರಿ, ಕೈಯಾಗ ತಗೋರಿ, ಕ್ವಾಣ ಮಾರಸ್ರಿ, ಎತ್ತ ಮಾರಸ್ರಿ, ಹೊಲ ಮಾರಸ್ರಿ, ಮಣಿ ಮಾರಸ್ರಿ. ಏನೂ ಇಲ್ಲಂದ್ರೆ ಬಾಜು ಮನೆ ಹಾಕಿ ಗಂಡ ತಂದಿದ್ದು ನೋಡಿ ನಿಮ್ ಗಂಡನ ಎದಿ ಮೇಲೆ ಕುಂತು ಗುದ್ದಾರೋ ತರಸ್ಕೋರಿ ಅಂತಾರ. ಆಕೆ ಬಾಜು ಮನೆ ಹಾಕಿ ಒಬ್ಬಾಕಿ ನಕ್ಲೆಸ್ ತಗೊಂಡು ಬಂದಿದ್ಲಂತ. ಈಕಿ ತನ್ನ ಗಂಡಗ ಬೆನ್ನ ಹತ್ತಿ ಬಿಟ್ಲು. ಆಕಿ ನಕ್ಲೆಸ್ ನೋಡಿ ಇಲ್ಲೋ? ಹಾ ನೋಡೇನೇವ ಅಂದೇವ. ಅವ ಹೋಗಿ ಬಾಜು ಮನೆ ಅವ್ನ ಕಾಲು ಬಿದ್ದ, ಯಪ್ಪ ನೀನು ಹೆಂಡ್ತಿನ ನಿನ್ನ ಮನ್ಯಾಗ ಇಟ್ಕೋರೋ, ಹೊರಗೆ ಕಳಿಸ್ಬೇಡ. ಆಕೆ ತಂದಿದ್ದೆಲ್ಲ ತಂದ ನನ್ನ ಹೆಂಡ್ತಿಗೆ ತೋರಿಸಿ ನನ್ನ ಹೆಂಡ್ತಿನ ಹಾರಿಗೆ ಎಡಸತ್ತಾಳ. ನನ್ನ ಹೆಂಡ್ತಿ ನನ್ನ ತಿಂದು ಕೂಳು ಹೊಟ್ಟಿಗೆ ಎತ್ತಿ ಕೊಡುವಾಗ ಆಯ್ತು ತಗೋಪ್ಪ ಅಂದವ. ಹೆಣ್ಮಕ್ಳಿಗೆ ಒಂದು ಚಟ ಏನಾರ ಬಂತಂದ್ರೆ ಊರು ತುಂಬ ತೋರಿಸೋದು. ಈ ಮನಿ ಕರೆಸಿ ಉಣಸೋ ಕಾರ್ಯಕ್ರಮಗಳು ಮಾಡ್ತಾರ. ಒಂದ ಜಂಪರ್ ಪೀಸ ಒಂದು 128 ಅರಿಶಿನ ಕುಂಕುಮ ಬಿದ್ದಿರ್ತಾವ ಅದಕ್ಕೆ. ಅಂದ್ರ ಈಕಿ ಕೊಟ್ಟಿದ್ದಾಕಿ ಕೊಡುದು, ಆಕಿ ಕೊಟ್ಟಿದ್ದಾಕಿ ಕೊಡುದು, ಒಟ್ಟ ಒಂದ ಜಂಪರ್ ಪೀಸ್ ಊರು ತುಂಬಾ ಅಡ್ಡಾಡಿಸ್ತಾರ ಅದನ್ನ. ಅದಕ್ಕಾಗೆ ತಂದಿರ್ತಾರೋ. ಈ ಕುಬ್ಸಾ ಮಾಡಕ್ ಒಂದ್ ಜಂಪರ್ ಪೀಸ್ ಬ್ಯಾರೆ ತರೋದು. ಅಟ್ಟ ₹10 ಒಂದ್ 10 ಬರ್ತಾವೇನ್ ನೋಡ್ರಿ ಅಂತಾರ ಅಂಗಡ್ಯಾಗ. ಐತೆ ಈಕಿ ಹೇಂತಿ ಗಂಡನ ಎಷ್ಟರ ಮಟ್ಟಿಗೆ ಕಾಡಿಳ ಅಂದ್ರ ಅವಂಗ ಕೇಳಿ 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 ಹೆಂಡತಿ ಕಿಟಿ 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 ಸಾಕಾಗೆ ಹಗ್ಗ ತಗೊಂಡು ಉರ್ಲ್ ಹಾಕೋಬೇಕಂತ ಹೋಗಿಬಿಟ್ಟವ. ಹೋಗಿ ಗಿಡಕ್ಕೆ ಹಗ್ಗ ಹೋಗೋದು ಇನ್ನೇನು ಕುತ್ತಿಗೆ ಹಾಕೊಂಡು ಜಿಗಿಬೇಕು. ಅವನ ಗೆಳೆಯ ಬಂದ. ಏನು ಮಾಡಾಕತ್ತೀಯೋ ಅಂದವ. ಏನಿಲ್ಲಪ್ಪ, ಮನ್ಯಾಗ ನಿಮ್ಮ ವೈನಿ ನನ್ನ ಏನು ಜೀವಂತಿದ್ದು ಕೊಡುವಳ್ಳು. ಯಾಕಪ್ಪ? ದಿನ ಆಕಿ ಕೈಯಾಗ ಸಿಕ್ಕ ಸಣ್ಣಗ ಸಾಯು ಬದಲ ಒಮ್ಮೆ ಸತ್ತು ಬಿಟ್ರ ಚಲೋ, ಅದಕ್ಕೆ ಜೀವ ಬ್ಯಾಸರಾಗಿ ಬಂದೇನು. ಅಲ್ಲೋ ಬ್ಯಾಂಡ್ಬಾಜಿ ಹೆಚ್ಚು ಕುಣದಾಡಿ ಮದ್ವಿ ಮಾಡ್ಕೊಂಡು ತಗೊಂಡ್ ಬಂದೆ. ವೈನಿ ಆಟ ಚಂದ ಅದಾಳು, ಆಕಿ ಸಂಬಂಧ ನೀ ಯಾಕೆ ಬೇಸರ ಮಾಡ್ಕೊಂಡು? ಏನು ಮಾರಾಯ, ಕುಂತ್ರ ಬಂಗಾರ, ನಿಂತ್ರ ಬಂಗಾರ, ಎದ್ರ ಬಂಗಾರ, ಅಡಿಗೆ ಮನ್ಯಾಗ ಬಂಗಾರ, ಬೆಡ್ರೂಮ್ನ್ಯಾಗ ಬಂಗಾರ, ಹಾಲ್ನ್ಯಾಗ ಬಂಗಾರ, ಹೊರಗು ಆದ್ರ ಬಂಗಾರ, ಒಟ್ಟ ಬಂಗಾರ ಕೊಡಸು, ಬಂಗಾರ ಕೊಡಸು, ಬಂಗಾರ ಕೊಡಸು. ಇಟ್ಟು ಚಂದ ಹೆಂಡತಿ ತಂದಿ ಮತ್ತೊಂದು 2 ತೊಲಿ ಕೊಡಿಸ್ಬೇಕಲ್ವ ಅಂತ ಇವಂದ. ನೋಡಪ್ಪ 2 ತೊಲಿ ಅಲ್ಲ, ನಾ 10 ತೊಲಿ ಕೊಡಿಸ್ತೇನೆ ಅಂತ ಹೇಳಾಕತ್ತೇನೆ. ಆದ್ರ ಆಕೇನಂತಾಳಂದ್ರ, ನೀ ಬಂಗಾರ ತಂದು ಕೊಟ್ರ ಎಷ್ಟು ಬಂಗಾರ ತಂದು ಕೊಡ್ಬೇಕಂದ್ರ ನನ್ನ ಕೊಳ್ಳಾಗ ತಂದ ನೀ ಚೈನಾ ಹಾಕಿರ ನನ್ನ ಕುತ್ತಿಗೆ ಬಗ್ಗಬೇಕು. ಅದಕ್ಕ ಅವಂದ, ಇರೋದು 10 ಎಕರೆ ಹೊಲ, ಕ್ವಿಂಟಲ್ ಗಂಟ್ಲೆ ಬಂಗಾರ ತಂದ ಹಾಕಿರೋ ಆಕಿ ಕುತ್ತಿಗೆ ಬಗ್ಗುದಿಲ್ಲ. ಯಾಕಂದ್ರೆ ಆಕಿ ಕುತ್ತಿಗೆ ಗೋಣ ಎಲ್ಲ ಏಕದಮ್ ಅದಾವ್ ನೋಡಿ, ಇಲ್ಲೋ ಈ ನಮನಿ ಐತಿ ಅಂತ ತಿಳಿತೆ. ಮದುವೆ ಆದಿಂದ ಹೆಣ್ಮಗಳು ದಪ್ಪಕ್ಕಳು, ಗಂಡ ಮಗ ಸಣ್ಣ ಆಕತಿ, ಬೇಕಾದಂಗ ನೋಡ್ಕೊಂತೀರಿ ನೀವು. ಮದುವೆಕ್ಕಿಂತ ಮೊದಲು ಗಂಡ ಮಗ ಗುಂಡಗ ಮಸ್ತ್ ಇರ್ತತಿ, ಹೆಣ್ಮಗಳ ಸಣ್ಣಗಿರ್ತತಿ.
ಅರ್ಥ ಆತೆ. ಮೊದ್ಲಿನ ಕಾಲದಾಗ ಟಿವಿ ದಪ್ಪಗಿದ್ದು ಹೆಣ್ಮಗಳ ತೆಳ್ಳಗಿದ್ಲು, ಈಗ ಟಿವಿ ತೆಳ್ಳಗೈತಿ, ಹೆಣ್ಮಗಳು ಕುರ್ಚಿ ತುಂಬಾ ಆಗಿರ್ತಾಳ. ಮತ್ತ ಅದನ್ನ ಕರಗಸಾಕ ರೋಡ್ ಹಿಡ್ದ ವಾಕಿಂಗ್ ಮಾಡ್ತಾಳ. ತಿಳಿತೆ. ನಾ ಏನಿಲ್ಲ, ಕಾರು ಕಲ್ಲ, ಕುಟ್ಟು ಕಲ್ಲ, ಬಿಸು ಕಲ್ಲ 3 ತೆಗೆದ್ ಬಿಡ್ರಿ, ವಾಕಿಂಗು ಬೇಡ, ಜಾಗಿಂಗು ಬೇಡ. ಎಲ್ಲ ಮೈಯಾಗ ಏನೇನ್ ಎಟ್ಟಿರ್ಬೇಕು ಅಟ್ಟ ಉಳಿದ್ ಬಿಡ್ತತಿ. ಎಕ್ಸ್ಟ್ರಾ ಪ್ಯಾಟ ಬರೋಂಗಿಲ್ಲ, ಚರ್ಬಿನ ಬರೋಂಗಿಲ್ಲ, ಆರೋಗ್ಯದಿಂದ ಇರ್ತೀರಿ. ಅದಕ್ಕೆ ಅವಂದ ಹಂಗೇನ್ ಮಾಡಬೇಡಪ್ಪ, ಜೀವ ಬಾಳ ಕಿಮ್ಮತ್ತಿಂದು, ಏನಾರ ಮಾಡಿ ವೈನಿ ಕೊಳ್ಳಾಗ ಬಂಗಾರ ಹಾಕೊಂಡು ಎಷ್ಟು ಕೊಡಸಾವ. ನಾ 10 ತೊಲಿ ಮ್ಯಾಲ ಒಂದು ಗುಂಜಿ ಕೊಡಿಸೋದಿಲ್ಲಪ್ಪ. ನೀವು ಪತ್ತಾರಿದ್ದ ಅವಂದ ಇಷ್ಟ ಹೋದಿಲ್ಲೋ, ನೀ 10 ತೊಲಿ ರೊಕ್ಕ ತಗೊಂಡು ಬಾ, ನಾ ಬಾಕಿ ಎಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಅವನಂತೆ ಒಂದು 10-15 ಲಕ್ಷ ರೂಪಾಯಿ ಇಸ್ಕೊಂಡ ನಾನು ಚೈನಾ ರೆಡಿ ಮಾಡ್ಕೊಂಡ್ ಬರ್ತೇನೋ, ವೈನಿ ಕೊಳ್ಳಾಗ ಹಾಕು, ಕುತ್ತಿಗೆ ಅಷ್ಟ ಅಲ್ಲ ಆಕೆ ಇಡೀ ಶರೀರನ ಬಗ್ತತೆ, ಆಟ ದೊಡ್ಡ ತರ್ತೇನೆ ಅಂದೆ. 15 ಲಕ್ಷದಾಗ ಹೆಂಗ ಬರ್ತತಪ್ಪ? ಬರ್ತತ್ ಹೋಗ್ನಿ ಅಂದವ್. ಶಾನ್ಯಾರ್ ಇರ್ತಾರ ಅವ್ರು. ಬಡ 10 ತೊಲಿ ಬಂಗಾರದ ರೊಕ್ಕ ತಗೊಂಡು ಹೋದವನ 10 ತೊಲಿ ಬಂಗಾರ ಖರೀದಿ ಮಾಡ್ಕೊಂಡು ಬಂದ 5 ತೊಲಿ ಚೈನಾ ಮಾಡಿದ, 5 ತೊಲಿ ತಗಡ ಮಾಡಿದ. ಆ ತಗಡಿನ್ಯಾಗ ಒಂದು 20 ಕಿಲೋವ ಹುಣ ಅರಿದು, ಒಂದು ಹುಣಗಲ್ ಅಂತ ಇರ್ತತ್ಲ ಮನ್ಯಾಗ, ಇಷ್ಟು ಉದ್ದಿತ್ತದ ಹಿಂಗ. ಒಂದು 20 ಕಿಲೋವಿನ ಕಲ್ಲಿಗೆ ಆ ತಗಡ ಮೆತ್ತಿ ಮ್ಯಾಲ ಒಂದು ಕೊಕ್ಕಿ ಮಾಡಿ ಅದಕ್ಕೆ ಚೈನಾ ಹಾಕಿ ಇವನು ಕರದ ಎತ್ತುವಿದನ ಅಂದ. ಉಯ್ ಅಂತ ಎತ್ತಿದ್. ಮತ್ತೆ 20 ಕಿಲೋ ಕಲ್ಲು ಎಷ್ಟು ವಜ್ಜೆ ಇರ್ಬೇಕು, ಇದನ್ನ ಹಾಕಿರ ನಾನು ಏನ್ ಸತ್ಗಿತ್ತಿತ್ ನೋಡ ಅಂದೇವ. ಇರ್ಲಿ ತಗೊಂಡಿ ಹಾಕು. ಅವಂಗುಳೆ ಒಳಗ ಆನಂದ ಆಗಾಕತ್ತಿ. ಚಲೋ ಮಾಡಿ ಕೊಟ್ಟಪ್ಪ, ಇನ್ನ ಈ ಚೈನಾ ನೀ ಇಲ್ಲೇ ಕೊಡಬೇಡ, ಇದನ್ನ ನೀನ ತಗೊಂಡ ನಮ್ಮ ಮನೆಗೆ ಬಾ, ನೀ ಹಂಗ ಬರಬೇಡ, ಬರುವಾಗ 10 ಮಂದಿ ಗೆಳೆಯರನ್ನ ಕರ್ಕೊಂಡು ಬಾ ಅಂದಿವ. ಯಾಕಿಲ್ಲ, ಆಕಿ ನನ್ನ ರಕ್ತ ಕುಡ್ದು 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 ಮೈಯಾಗಿ ಎಲ್ಲೂ ಅಷ್ಟ ಉಳಿಸ್ಬಿಟ್ಟಾಳ. ಕುಂತ್ರ ಬಂಗಾರ, ನಿಂತ್ರ ಬಂಗಾರ, ಎದ್ರ ಬಂಗಾರ, ಹೋದ್ರ ಬಂಗಾರ, ಬಂಗಾರ್ತಾ ಇದನ್ನ ಓದಾಕಿ ಹಾಕೋನು. ಸುಸೂತ್ರಗೆ ಹಾಕೋದು ಬೇಡಕ್ಕಿಗೆ, ಆಕಿನ ಸತ್ಯಾನಾಶ ಮಾಡಿ ಹಾಕೋನು. ನೀ 10 ಮಂದಿ ಗೆಳೆಯರನ್ನ ಕರ್ಕೊಂಡು ಬರೋದು, 10 ಮಂದಿನ ಊಟಕ್ಕೆ ಕುಂಡ್ರಸೋದು, ಇದನ್ನ ತೆಗೆದಾಕಿ ಕೊಳ್ಳಾಗ ಹಾಕೋದು. ನೀವು ಒಟ್ಟರು ಪಾಳೆ ಹಚ್ಚೋದು, ಅನ್ನ, ನೀರ, ಸಾರ, ಉಪ್ಪಿನಕಾಯಿ, ಹಪ್ಪಳ ಒಟ್ಟ ಸಡ್ಲ್ ಬಿಡುವಂಗಿಲ್ಲ. ಆಕಿ ನೀಡುದ ಹಂಗ ಮಾಡೋದಾಕಿನ. ಏನ್ ಆಕ್ಕತಿ ತಗೊಂಡ ಬಾ ನೀ ಮನಿಗೆ ಅಂದೇವ. ಹೇಂತಿಗೋಗಿ ಹೇಳಿದ, ನಿನ್ನ ಕುತ್ತಿಗೆ ಬಗ್ಗುವಂತದ್ದು ದೊಡ್ಡದ ಬಂಗಾರ ಚೈನಾ ಮಾಡ್ಸೇನು, ಆದ್ರೆ ನಿನಗೆ ಚೈನಾ ಹಾಕೋಕ್ಕಿಂತ ಮೊದಲು ನಂದೊಂದು ಕಂಡೀಷನ್ ಐತಿ. ಏನ್ ಕಂಡೀಷನ್ಪ? ಒಂದು ಸೀರೆ ಕುಬ್ಸ ಕೊಡ್ತೇನಂತಂದ್ರ ಬೆಳತನಕ ಮಕ್ಕೊಲಾರದ ಹೆಣ್ಮಗಳಿನ ಕುತ್ತಿಗೆ ಬಾಗುವಂತದ್ 20 ಕಿಲೋ ಬಂಗಾರ ತಂದೇನ, ಅದ್ರ ತಡದಾಳೇನ? ನೀ ಏನ್ ಹೇಳ್ತಿ ಎಲ್ಲಾ ಮಾಡ್ತೀನಿ ಅಂತ ಒಂಟಿಗಾಲ ಮೇಲೆ ನಿಂತು ಬಿಡ್ತಿ ಅದ್ ಬೆಳತನಕ. ಅವ್ ಹೇಳಿದ 10 ಮಂದಿ ಅಡಿಗೆ ಮಾಡ್ಬೇಕು, 10 ಪ್ರಕಾರದ ಅಡಿಗೆ ಮಾಡ್ಬೇಕು, 10 ಮಂದಿಗೆ ನೀನ ನೀಡಬೇಕು, ಒಬ್ಬರಿಗೂ ಏನೋ ಕೊರತೆ ಆಗ್ಬಾರ್ದು. ಅಂದ್ರ ಚೈನ್ ನಿನಗ ಇಷ್ಟ ಹೌದಿಲ್ಲ 100 ಮಂದಿ ಕರೀನಿ ಅಂತ ಈಕೆ ಅಂದ್ಬಿಟ್ಲು. ಊರ್ ತುಂಬಾ ಓಡಾಡಕೈತಿ. ನನಗಾಂಡ್ 20 ಕಿಲೋ ಬಂಗಾರ ತಂದಾನಿ, 20 ಕಿಲೋ ಬಂಗಾರ ತಂದಾನಿ. ಊರಾಣ ಮಂದಿ ಎಲ್ಲ ಕರೆದು ಓಣಿ ತುಂಬಾ ಕುಂಡ್ರಸಿಳ. 10 ಮಂದಿಗೆ ಬೆಳತನಕ ಅಡಿಗೆನೂ ಮಾಡಿಳ. ಅವ್ ದೊಡ್ಡ ಬುಟ್ಟ್ಯಾಗ ಅದನ್ನ ಹೊತ್ಕೊಂಡು ಬಂದ ಇಬ್ರು ಕೂಡಿ ಇಳಿವಿ ಕೆಳಗಿಟ್ರು. 4 ಮಂದಿ ಕೂಡಿ ಕೊಳ್ಳಾಗ ಹಾಕಿರು. ಹಾಕಿದ ಕೂಡ್ಲೆ ಹುಯ್ಕ್ ಅಂದ್ಲಕ್ಕೆ. ಅಟ್ರು ಕುಂತ್ರು. ಒಣ್ಣೆದವಂಗ ತಾಟ್ ಇಟ್ಲ ಗಂಡಗ, ಬಗ್ಗಿ ತಾಟಿಟ್ಟು ಎತ್ತಿತಿ ದೊಡ್ಡ ಗುಣಕಲ್ ಇದೀಗ ದಡ್ಡಂತ ಬಿಡಿ ಸತ್ನೋಯಪ್ಪ ಅಂದ್ಲಕ್ಕೆ. ಮುಂದೈತೆ ಹಾಪ, ಇಡ ಮುಂದ ತಾಟ. ನಾವು ಅಲ್ಲೇ ಇಡ ಚೈನ್ ಬೇಕೋ ಬೇಡ ಬೇಕು ಇಡಂಗಾರ ತಾಟ. ಎರಡನೇದ ಅವಂಗ ತಾಟಿಟ್ಟು ಎದ್ಲು, ಅರ್ಧ ಮುರಿದು ಪೂರ ಮುರಿದವ್ ಎದ್ಯಾಗೆ ನಾವು ಎಲ್ಲಿ ಒಟ್ಟು ಕರ್ರ ಅಂತ ಮತ್ತೆ ಸತ್ನೋಯಪ್ಪ ಅಂತ. ಇಡ 3ನೇದ ಅವಂಗ ತಾಟ. ಒಟ್ರಿಗೂ ತಾಟ ಇಡಿಸ್ಕೊಳಕ ಮುಂದಿನ ಗುಣಕಲ್ ಹಿಂದೆ ಬಂದಿತ್ತು. ಹಂಗ ಒಬ್ಬ ನೀರನ್ನ, ಒಬ್ಬ ಸಾರನ್ನ, ಒಬ್ಬ ಹಾಪ್ಳನ್ನ ಎಳ್ಳುದು ದಡಲ್ ಅಂತ ಬಡಸ್ಕೊಳ್ಳೋದು, ಎಳ್ಳುದು ಆಯ್ಕೆ ಅಂತ. ನೀನು ಚೈನು ಬೇಡ, ನೀನು ಬೇಡ, ಬಿಚ್ಕೊಂಡು ಹೋಗತ್ತಾಗ ತಿಳಿತೆ. ಅವನು ಬಾಳ ಕಾಡಬೇಡ್ರಿ. ಅವ್ಕುರ್ದು ಒಂದೊಂದ್ಸಲ ತಿಳಿ ಕೆಡಬಾರ್ದು ಕೆಟ್ಟಿತಿ ಅಂದ್ರ ನಿಮ್ಮ ಎದೆಯಾಗಿನ ಎಲ್ಲೋ ಮುರಿದ ಬಿಡ್ತಾರ ಮತ್ತವ್ರು.